ಏಕ ಅರತೇಜ ಕಿಲಾಡಿ ಫಿಲ್ಮ್ ಸರ್ಕಾರಿ ಶಾಲೆಗೂ ಮತ್ತು ಪ್ರೈವೇಟ್ ಶಾಲೆ ನಡುವೆ ನಡೆಯುವ ಹುಡುಗರ ಒಂದು ಹೋರಾಟ ಎಂದು ಹೇಳಬಹುದು. ಸರ್ಕಾರಿ ಶಾಲೆಯಲ್ಲಿ ಸೌಕರ್ಯಗಳ ಅಭಾವ, ಪ್ರೈವೇಟ್ ಶಾಲೆಯಲ್ಲಿ ಎಲ್ಲಾ ಸೌಕರ್ಯಗಳಿಂದ ಕೂಡಿದ ಶಾಲೆ. ಎರಡು ಶಾಲೆ ಮಧ್ಯ ಒಂದು ಆಟವಾಡುತ್ತಾರೆ, ಅದುವೇ ಸೈಕಲ್ ಹಾಕಿ ಎಂದು ಹೇಳಬಹುದು. ಈ ಆಟನೇ ಅವರಿಗೆ ಒಂದು ಯೋಧ ರೀತಿ ಆಡುತ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಒಂದು ಹಾಳದ ಬಸ್ ಇರುತ್ತದೆ. ಎಲ್ಲಾ ವಿದ್ಯಾರ್ಥಿಗಳು ಕೂಡಿ ಕಷ್ಟಪಟ್ಟು ಆ ಬಸ್ ರೆಡಿ ಮಾಡುತ್ತಾರೆ. ಆದರೆ ಪ್ರೈವೇಟ್ ಶಾಲೆ ಕೆಲವು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯವರು ರೆಡಿ ಮಾಡಿದ ಬಸ್ಸನ್ನು ಸುಟ್ಟು ಹಾಕುತ್ತಾರೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಅದನ್ನು ಎಷ್ಟೇ ತಡೆಯಲು ಪ್ರಯತ್ನ ಪಟ್ಟರೂ ಸುಡುವ ಬಸ್ಸನ್ನು ಕಾಪಾಡಲು ಆಗುವುದಿಲ್ಲ. ಎರಡು ಶಾಲೆಯ ಮಧ್ಯ ಗಲಾಟೆ ಆಗುತ್ತದೆ. ಅದನ್ನು ತಡೆಯುವ ಪ್ರಯತ್ನ ಮಾಡುತ್ತಾರೆ ಶಾಲೆಯ ಪ್ರಿನ್ಸಿಪಾಲ್. ಆದರೆ ಸರ್ಕಾರಿ ಶಾಲೆಯ ಮಕ್ಕಳು ಪ್ರೈವೇಟ್ ಶಾಲೆಯ ವಿದ್ಯಾರ್ಥಿಗಳಿಗೆ ದಮ್ಮ ಇದ್ದರೆ ಗ್ರೌಂಡ್ನಲ್ಲಿ ಬನ್ನಿ ಎಂದು ಹೇಳುತ್ತಾರೆ. ಇಬ್ಬರ ನಡುವೆ ಒಂದು ಯೋಧನೆ ಆಗುತ್ತದೆ. ಸರ್ಕಾರಿ ಶಾಲೆಯಲ್ಲಿ ಕಂಪ್ಯೂಟರ್ ಓಪನಿಂಗ್ ಮಾಡಲು ಶಿಕ್ಷಣ ಸಚಿವರು ಬರುತ್ತಾರೆ. ಎರಡು ವಿದ್ಯಾರ್ಥಿಗಳು ಶಾಲೆಯ ಸಮಸ್ಯೆಯನ್ನು ಹೇಳುತ್ತಾರೆ. ಅದನ್ನು ಸರಿಪಡಿಸುವವರೆಗೆ ನಿಮಗೆ ಇಲ್ಲಿಂದ ಹೋಗಲು ಬಿಡುವುದಿಲ್ಲ ಎಂದು ಹೇಳುತ್ತಾರೆ. ಶಿಕ್ಷಣ ಸಚಿವರು ಹೇಳುತ್ತಾರೆ, ನಿಮ್ಮ ಶಾಲೆಯಲ್ಲಿ ಇರುವ ಸೌಕರ್ಯ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ. ಆದರೂ ಅವರು ಕಷ್ಟಪಟ್ಟು ಶಿಕ್ಷಣದಲ್ಲಿ ಹೆಸರು ಮಾಡಿದ್ದಾರೆ. ಆದರೆ ನೀವು ಮಾತ್ರ ಗಲಾಟೆ ಮಾಡುತ್ತೀರಾ ಎಂದು ಹೇಳುತ್ತಾರೆ. ನೀವು 12 ಜನರ ವಿದ್ಯಾರ್ಥಿಗಳು 40% ತೆಗೆದುಕೊಂಡು ಪಾಸಾಗಿ ತೋರಿಸಿ, ನೀವು ಹೇಳಿದ ರೀತಿ ಮಾಡುತ್ತೇನೆ ಎಂದು ಹೇಳಿ ಹೊರಡುತ್ತಾರೆ. ಆದರೆ 12 ಜನರ ವಿದ್ಯಾರ್ಥಿಗಳಿಗೆ ಪಾಸಾಗುವುದು ಹೇಗೆ ಎಂದು ದಾರಿ ಹುಡುಕುತ್ತಿರುತ್ತಾರೆ. ಒಬ್ಬರು ಇದ್ದರೆ ನಮಗೆ ಸಹಾಯ ಮಾಡುತ್ತಾರೆ. ಅವರು ಮಮ್ಮೂಟಿ ಎನಿಟರಿಯಾಗುತ್ತದೆ. ಮಮ್ಮೂಟಿ ಕೆಲವೊಂದು ಕಂಡೀಷನ್ ಹಾಕಿ ಅವರು ಪರೀಕ್ಷೆ ತಯಾರಿ ಮಾಡಿಸುತ್ತಾರೆ. 12 ಜನ ವಿದ್ಯಾರ್ಥಿಗಳು ಪಾಸಾಗುತ್ತಾರೆ ಅಥವಾ ಫೇಲ್ ಆಗುತ್ತಾರೆ ಎಂದು ತಿಳಿದುಕೊಳ್ಳಲು ಈ ಫಿಲ್ಮ್ ನೋಡಿ. ಆ ಫಿಲ್ಮನ ಲಿಂಕ್ ಕೆಳಗಡೆ ನೀಡಲಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.